ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ಮಕ್ಕಳು ಏಕೆ ಹಾದಿ ತಪ್ಪುತ್ತಾರೆ? ಮನೆಯ ವಾತಾವರಣ, ಸಮಾಜದ ಒತ್ತಡ ಮತ್ತು ನಮ್ಮದೇ ಆದ ತಪ್ಪುಗಳು, ಈ ಎಲ್ಲವೂ ಒಂದು ನಿಷ್ಕಲಂಕ ಮನಸ್ಸನ್ನ ತಪ್ಪು ದಾರಿಯತ್ತ ತಳ್ಳುತ್ತವೆ. ಆದರೆ ಮಹಾತ್ಮ ಬುದ್ಧರ ಪ್ರೇರಣಾದಾಯಕವಾದ ಬೋಧನೆಗಳು ಮಕ್ಕಳನ್ನ ಹೇಗೆ ರೂಪಿಸಬೇಕು ಮತ್ತು ಅವರ ಭವಿಷ್ಯವನ್ನ ಹೇಗೆ ಪ್ರಕಾಶಮಯಗೊಳಿಸಬೇಕು ಎಂಬುದನ್ನು ನಮಗೆ ತಿಳಿಸುತ್ತವೆ. ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಅಂತ್ಯದವರೆಗೆ ನಿಮಗೆ ಸಿಗುವ ಉಪಾಯಗಳು ಕೇವಲ ನಿಮ್ಮ ಮಕ್ಕಳ ಜೀವನ ಮಾತ್ರವಲ್ಲ, ಪೂರ್ಣ ಕುಟುಂಬದ ಜೀವನವನ್ನೇ ಬದಲಾಯಿಸಬಲ್ಲವು. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಅಮೂಲ್ಯವಾದ ಬೋಧನೆ ಪ್ರತಿಯೊಂದು ಮನೆಗೂ ತಲುಪಲು ಶೇರ್ ಮಾಡಿ. ಮಕ್ಕಳು ಏಕೆ ಹಾಳಾಗುತ್ತಾರೆ? ಈ ಪ್ರಶ್ನೆಯ ಉತ್ತರ ಕೇವಲ ಕುಟುಂಬಗಳಿಗಲ್ಲ, ಸಂಪೂರ್ಣ ಸಮಾಜವನ್ನೇ ಆಳವಾದ ಚಿಂತನೆಗೆ ಕರೆದುಕೊಂಡು ಹೋಗುತ್ತದೆ. ಏಕೆಂದರೆ ಮಗು ಕೇವಲ ತಂದೆ ತಾಯಿಯ ಆಸ್ತಿಯಲ್ಲ, ಮುಂದಿನ ಸಮಾಜದ ಅಮೂಲ್ಯ ಪರಂಪರೆ. ಮಹಾತ್ಮ ಬುದ್ಧರ ಜೀವನದ ಆಳವಾದ ಸತ್ಯವನ್ನು ಹುಡುಕಿದಾಗ ಅವರು ಕಂಡುಕೊಂಡದ್ದು ಏನೆಂದರೆ, ಮನುಷ್ಯ ಯಾವ ವಾತಾವರಣವನ್ನ ನೋಡ್ತಾನೋ ಅದೇ ರೂಪದಲ್ಲಿ ಅವನು ಬೆಳೆಯುತ್ತಾನೆ. ಮಗುವಿನ ಮನಸ್ಸು ಇನ್ನೂ ಹೆಚ್ಚು ಕೋಮಲ, ಅದು ನೋಡಿದ ದಿಕ್ಕಿನಲ್ಲೇ ಸುಲಭವಾಗಿ ತಿರುಗುತ್ತದೆ. ಮಗುವಿನ ಮೇಲೆ ಕೋಪದ ಭಾರ ಹಾಕಿದಾಗ ಅದು ಹಿಂಸಾತ್ಮಕವಾಗುತ್ತದೆ. ಕರುಣೆಯ ಜಲವನ್ನ ಸುರಿಸಿದರೆ ಅದು ಕರುಣಾಮಯವಾಗುತ್ತದೆ. ಲೋಭ ಮತ್ತು ಈರ್ಷೆಯ ಕಥೆಗಳನ್ನ ಕೇಳಿಸಿದರೆ ಅದು ಸ್ವಾರ್ಥಿಯಾಗುತ್ತದೆ. ಆದರೆ ಸಂಯಮ ಮತ್ತು ಶಾಂತಿಯ ಮಾರ್ಗ ತೋರಿಸಿದರೆ ಅದರ ಮನಸ್ಸು ಶಾಂತವಾಗುತ್ತದೆ. ಮಹಾತ್ಮ ಬುದ್ಧರು ಪದೇ ಪದೇ ಹೇಳಿದ್ದಾರೆ, ನೀವು ಬಿತ್ತಿದ ಬೀಜದಂತೆಯೇ ಮರ ಬೆಳೆಯುತ್ತದೆ. ಮಗುವಿನ ಮನಸ್ಸು ಬೀಜಕ್ಕಿಂತಲೂ ಹೆಚ್ಚು ಸೂಕ್ಷ್ಮ. ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ಹಾಳಾಗುವ ಪ್ರಮುಖ ಕಾರಣವೇನೆಂದರೆ, ಮನೆಗಳಲ್ಲಿ ಶಾಂತಿ ಇಲ್ಲ, ಮನೆಗಳಲ್ಲಿ ಸ್ಪರ್ಧೆ ಇದೆ, ಮನೆಗಳಲ್ಲಿ ಹೋಲಿಕೆ ಇದೆ, ಜೊತೆಗೆ ಮನೆಗಳಲ್ಲಿ ಸ್ವತಃ ತಂದೆ ತಾಯಿಗಳೇ ಒತ್ತಡದಲ್ಲಿ ಬದುಕುತ್ತಿದ್ದಾರೆ. ತಂದೆ ತಾಯಿಗಳು ತಮ್ಮದೇ ಅಶಾಂತಿಯನ್ನು ನಿಭಾಯಿಸಲಾರದೆ ಇದ್ದಾಗ ಆ ಕಂಪನ ಮಗುವಿನ ಮನಸ್ಸಿಗೆ ತಲುಪುತ್ತದೆ. ಮಗು ಪದಗಳಿಂದ ಕಡಿಮೆ, ವಾತಾವರಣದಿಂದ ಹೆಚ್ಚು ಕಲಿಯುತ್ತದೆ. ತಂದೆ ತಾಯಿಗಳು ದಿನವಿಡೀ ಮೊಬೈಲ್ ನಲ್ಲಿ ಮುಳುಗಿದ್ದರೆ, ಟಿವಿಯಲ್ಲಿ ಹಿಂಸೆ ಮತ್ತು ಲೋಭದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮಗು ಅದನ್ನೆಲ್ಲ ತನ್ನೊಳಗೆ ಇಳಿಸಿಕೊಳ್ಳುತ್ತೆ. ಮಹಾತ್ಮ ಬುದ್ಧರು ಬೋಧಿಸಿದಂತೆ ಶಿಕ್ಷಣದ ಮೂಲ ಉದ್ದೇಶ ಮನಸ್ಸನ್ನ ನಿರ್ಮಲಗೊಳಿಸುವುದು. ಆದರೆ ಇಂದು ಶಿಕ್ಷಣ ಕೇವಲ ಅಂಕಗಳು ಹಾಗೂ ಅಂಕಗಳ ಓಟವಾಗಿ ಬಿಟ್ಟಿದೆ. ಆದ್ದರಿಂದ ಮಗು ನಿಧಾನವಾಗಿ ದಯೆ ಮತ್ತು ಕರುಣೆಯಿಂದ ದೂರವಾಗ್ತಾ ಇದೆ. ಮಗುವಿನೊಳಗೆ ಶಾಂತಿ ಕಳೆದು ಹೋದಾಗ ಅದು ಹಾದಿ ತಪ್ಪುತ್ತದೆ. ಹಾದಿ ತಪ್ಪುವುದು ಎಂದರೆ ಮಾರ್ಗದಿಂದ ಸರಿದು ಹೋಗುವುದು, ಸರಿಯಾದ ದಾರಿಯಿಂದ ದೂರ ಹೋಗುವುದು. ಮಗುವಿನ ಕುತೂಹಲವನ್ನು ನಾವು ಒತ್ತಿ ಹಾಕಿದಾಗಲೇ ಈ ತಪ್ಪು ಆರಂಭವಾಗುತ್ತದೆ. ಮಹಾತ್ಮ ಬುದ್ಧರು ಹೇಳಿದರು, ಪ್ರಶ್ನೆ ಮಾಡುವುದೇ ಜ್ಞಾನದ ಬಾಗಿಲು. ಆದರೆ ನಾವು ಮಕ್ಕಳ ಪ್ರಶ್ನೆಗಳನ್ನ ಗದರಿಸಿ ಮೌನಗೊಳಿಸುತ್ತೇವೆ. ನಂತರ ಮಗು ಏಕೆ ಹಾಳಾಯಿತೆಂದು ನಾವೇ ಕೇಳ್ತೇವೆ. ಇಂದಿನ ಯುಗದಲ್ಲಿ ಮಕ್ಕಳು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದ ಪ್ರಭಾವಕ್ಕೂ ಒಳಗಾಗುತ್ತಿದ್ದಾರೆ. ಅಲ್ಲಿ ಅವರಿಗೆ ದಾರಿ ತಪ್ಪಿಸುವ ದೃಶ್ಯಗಳು ಮತ್ತು ವಿಚಾರಗಳು ಸಿಗುತ್ತವೆ. ಆದರೆ ಮುಖ್ಯ ಪ್ರಶ್ನೆ ಇದು, ನಾವು ನಮ್ಮ ಮಕ್ಕಳನ್ನ ಅಷ್ಟು ಬಲಿಷ್ಠರನ್ನಾಗಿ ಮಾಡಿದ್ದೀವಾ? ಅವರು ನಕಾರಾತ್ಮಕ ಪ್ರಭಾವಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಷ್ಟು? ಮಹಾತ್ಮ ಬುದ್ಧರ ಬೋಧನೆ ಏನೆಂದರೆ, ಮೊದಲು ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ, ನಂತರ ಮಗುವನ್ನ ರೂಪಿಸಿ. ತಂದೆ ತಾಯಿಗಳೇ ದಿನ ಇಡೀ ಅಸಮಾಧಾನ, ಕೋಪ ಮತ್ತು ದೂರುಗಳಲ್ಲಿ ಬದುಕುತ್ತಿದ್ದರೆ ಮಗು ಅದೇ ಸಂಸ್ಕಾರವನ್ನ ಪಡೆದುಕೊಳ್ಳುತ್ತದೆ. ಹಾಳಾಗುವ ಮೊದಲ ಕಾರಣವೇ ಮನೆಯ ವಾತಾವರಣ ಹಾಳಾಗಿರೋದು. ಎರಡನೇ ಕಾರಣ, ನಾವು ನಮ್ಮ ಮಕ್ಕಳಿಗೆ ವಸ್ತುಗಳ ಮೇಲಿನ ಅತಿಯಾದ ಮೋಹವನ್ನ ಕಲಿಸಿದ್ದೇವೆ. ಆಟಿಕೆಗಳಿಂದ ಹಿಡಿದು ಮೊಬೈಲ್ನವರೆಗೂ ಎಲ್ಲವೂ ಸುಲಭವಾಗಿ ಸಿಗುತ್ತದೆ. ಆದ್ದರಿಂದ ಮಗುವಿನ ಮನಸ್ಸು ತೃಪ್ತಿಯಾಗುವುದೇ ಇಲ್ಲ, ಇನ್ನಷ್ಟು ಬೇಕೆಂದು ಹಠ ಮಾಡುತ್ತದೆ. ಸಿಗದಿದ್ದಾಗ ಬಂಡಾಯ ಏಳುತ್ತೆ. ಮಹಾತ್ಮ ಬುದ್ಧರು ಹೇಳಿದ್ರು, ಕಡು ಬಯಕೆಯೇ ದುಃಖದ ಮೂಲ. ಇಂದಿನ ಮಗು ಅದೇ ಕಡು ಬಯಕೆಯಲ್ಲೇ ಮುಳುಗುತ್ತಿದೆ. ಮೂರನೇ ಕಾರಣ, ನಾವು ಮಕ್ಕಳಿಗೆ ಉಪದೇಶ ಕೊಡುತ್ತೇವೆ, ಆದರೆ ಆಚಾರ ತೋರಿಸುವುದಿಲ್ಲ. ತಂದೆ ತಾಯಿ ಸುಳ್ಳು ಹೇಳಬೇಡ ಅಂತ ಹೇಳಿ ತಾವೇ ಸುಳ್ಳು ಹೇಳಿದರೆ ಮಗು ಸುಳ್ಳನ್ನೇ ಕಲಿಯುತ್ತದೆ. ಅವಾಚ್ಯ ಬಳಸಬೇಡ ಅಂತ ಹೇಳಿ ತಾವೇ ಅವಾಚ್ಯ ಬಳಸಿದರೆ ಮಗು ಅದನ್ನೇ ಅನುಸರಿಸುತ್ತದೆ. ಮಹಾತ್ಮ ಬುದ್ಧರು ಹೇಳಿದ್ರು, ಆಚಾರವಿಲ್ಲದ ಉಪದೇಶ ಯಾವುದೇ ಮೌಲ್ಯವಿಲ್ಲ. ದೊಡ್ಡವರ ಮಾತಿನಲ್ಲಿ ಒಂದು, ಆಚರಣೆಯಲ್ಲಿ ಮತ್ತೊಂದು ಮಾಡಿದಾಗ ಮಗು ಗೊಂದಲಕ್ಕೊಳಗಾಗುತ್ತದೆ ಮತ್ತು ಹಾಳಾಗುತ್ತದೆ. ಆಧುನಿಕ ಯುಗದ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಬಿಡುವಿಲ್ಲದ ಜೀವನ. ಪ್ರತಿಯೊಬ್ಬರೂ ಅವಸರದಲ್ಲಿದ್ದಾರೆ. ತಂದೆ ತಾಯಿಗಳಿಗೆ ಮಕ್ಕಳಿಗಾಗಿ ಸಮಯವೇ ಇಲ್ಲ. ಸಮಯ ಇಲ್ಲದಾಗ ಸಂಭಾಷಣೆಯೂ ಇಲ್ಲ. ಮಗು ಒಂಟಿಯಾಗುತ್ತದೆ. ಒಂಟಿತನದಲ್ಲಿರುವ ಮಗು ಕ್ಷಣಿಕ ಆನಂದ ಕೊಡುವ ಸಂಗತಿಗಳತ್ತ ಸೆಳೆಯುತ್ತದೆ. ಬೇಕಾದರೆ ಅದು ತಪ್ಪು ಸಂಗತಿಗಳೇ ಆಗಿರಲಿ.
ಮಹಾತ್ಮ ಬುದ್ಧರು ಸ್ಪಷ್ಟವಾಗಿ ಹೇಳಿದ್ರು, ಸಂಗತಿಗಳು ಮನುಷ್ಯನನ್ನ ನಿರ್ಮಿಸಬಹುದು ಅಥವಾ ನಾಶಪಡಿಸಬಹುದು. ನಾವು ಮಕ್ಕಳಿಗೆ ಒಳ್ಳೆ ಸಂಗತಿಯನ್ನ ಕೊಟ್ಟರೆ ಅವು ಅರಳುತ್ತವೆ, ಇಲ್ಲ ತಪ್ಪು ಸಂಗತಿಯನ್ನ ಕೊಟ್ಟರೆ ಅವು ದಾರಿ ತಪ್ಪುತ್ತವೆ. ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಅಸಮಂಜಸ ವರ್ತನೆ ಕಾಣಿಸಿಕೊಳ್ಳುವ ಪ್ರಮುಖ ಕಾರಣಗಳಲ್ಲಿ ಒಂದೆಂದರೆ ನಾವು ಅವರಿಗೆ ಮೌನದ ಮೌಲ್ಯವನ್ನ ಕಲಿಸಲಿಲ್ಲ. ಮಹಾತ್ಮ ಬುದ್ಧರು ಮೌನವನ್ನ ಒಂದು ಮಹಾನ್ ಸಾಧನೆ ಎಂದು ಕಂಡಿದ್ದರು. ಆದರೆ ಇಂದು ಮಗು ಶಬ್ದಗಳ ನಡುವೆ ಬದುಕುತ್ತಿದೆ. ಟಿವಿಯ ಶಬ್ದ, ಮೊಬೈಲ್ನ ಶಬ್ದ, ಹೊರಗಿನ ಜಗತ್ತಿನ ಗದ್ದಲ, ಈ ಎಲ್ಲಾ ಶಬ್ದಗಳ ಮಧ್ಯೆ ಅದರ ಒಳಗಿನ ಸ್ವರವೇ ಮೌನವಾಗಿ ಬಿಟ್ಟಿದೆ. ಒಳಗಿನ ಸ್ವರ ಮೌನವಾದಾಗ ಮಗು ತನ್ನದೇ ದಾರಿಯನ್ನು ಕಳೆದುಕೊಳ್ಳುತ್ತದೆ. ಅಸಮಂಜತನ ಅಲ್ಲಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ನಾವು ನಿಜವಾಗಿಯೂ ಮಕ್ಕಳನ್ನು ಸಂಸ್ಕರಿಸಲು ಬಯಸಿದರೆ ಮೊದಲು ಅವರನ್ನು ಕೇಳುವುದನ್ನ ಕಲಿಯಬೇಕು. ನಾವು ಮಕ್ಕಳ ಮಾತುಗಳನ್ನ ಗಮನದಿಂದ ಕೇಳಿದಾಗ ಅವರು ನಮ್ಮನ್ನ ತಮ್ಮ ಸ್ನೇಹಿತರಂತೆ ಭಾವಿಸುತ್ತಾರೆ. ಆದರೆ ನಾವು ಕೇವಲ ಆಜ್ಞೆಗಳನ್ನ ಮಾತ್ರ ನೀಡಿದರೆ ಅವರು ವಿರೋಧಕ್ಕೆ ಇಳಿತಾರೆ. ಮಹಾತ್ಮ ಬುದ್ಧರು ಹೇಳಿದಂತೆ ದಯೆ ಮತ್ತು ಕರುಣೆಯಿಂದಲೇ ಹೃದಯವನ್ನ ಗೆಲ್ಲಬಹುದು. ಮಕ್ಕಳ ಮನಸ್ಸು ಅದೇ ರೀತಿಯದು. ಅವರನ್ನ ಕಠೋರವಾಗಿ ಒತ್ತಡಕ್ಕೆ ಒಳಪಡಿಸಿದರೆ ಅವರು ವಿಧೇಯರಾಗಿರುವುದಿಲ್ಲ, ಬದಲಿಗೆ ಒಡೆದು ಹೋಗುತ್ತಾರೆ ಮತ್ತು ಆ ನೋವಿನಲ್ಲಿ ದಾರಿ ತಪ್ಪುತ್ತಾರೆ. ಆದರೆ ಕರುಣೆಯಿಂದ ದಾರಿಯನ್ನು ತೋರಿಸಿದರೆ ಯಾವ ದಾರಿ ಸರಿ ಎಂದು ಅವರು ತಾವೇ ಅರ್ಥ ಮಾಡಿಕೊಳ್ಳುತ್ತಾರೆ. ಆಧುನಿಕ ಯುಗದಲ್ಲಿ ಮಕ್ಕಳ ಅಸಮಂಜತನವನ್ನ ತಡೆಯುವ ಏಕೈಕ ಮಾರ್ಗವೇನೆಂದರೆ ಮಹಾತ್ಮ ಬುದ್ಧರ ಉಪದೇಶಗಳನ್ನ ಮನೆಯಲ್ಲಿ ಅಳವಡಿಸಿಕೊಳ್ಳುವುದು. ಸಂಯಮದ ವಾತಾವರಣವನ್ನ ನಿರ್ಮಿಸಬೇಕು. ಕರುಣೆಯ ಶಿಕ್ಷಣವನ್ನ ನೀಡಬೇಕು. ನಮ್ಮ ಜೀವನ ಶೈಲಿಯೇ ಮಕ್ಕಳಿಗೆ ಪ್ರೇರಣೆಯಾಗುವಂತೆ ರೂಪಿಸಬೇಕು. ಮಕ್ಕಳು ಸಹಜವಾಗಿ ಕೆಟ್ಟವರಾಗಿರುವುದಿಲ್ಲ, ಅವರನ್ನ ಕೆಟ್ಟ ದಾರಿಯಲ್ಲಿ ರೂಪಿಸಲಾಗುತ್ತದೆ. ಮತ್ತು ಈ ಅಸಮಂಜತನ ನಿಲ್ಲುವುದು ನಾವು ನಮ್ಮೊಳಗೆ ಜಾಗೃತರಾಗಿರುವಾಗ ಮಾತ್ರ. ಏಕೆಂದರೆ ಮಗು ನಾವು ಹೇಳುವುದನ್ನಲ್ಲ, ನಾವು ಬದುಕುವುದನ್ನ ಗಮನಿಸುತ್ತದೆ. ಇದೇ ಮಹಾತ್ಮ ಬುದ್ಧರ ಪ್ರೇರಣೆ. ಇದೇ ಮಕ್ಕಳು ಏಕೆ ಕೆಡುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ. ಮುಂದಿನ ಭಾಗಗಳಲ್ಲಿ ನಾನು ಇದನ್ನ ಇನ್ನಷ್ಟು ಆಳವಾಗಿ ವಿವರಿಸುತ್ತೇನೆ. ಮಹಾತ್ಮ ಬುದ್ಧರ ಕಥೆಗಳು ಮತ್ತು ಆಧುನಿಕ ಸಮಾಜದ ಉದಾಹರಣೆಗಳ ಮೂಲಕ ಮಕ್ಕಳ ಅಸಮಂಜತನವನ್ನು ಹೇಗೆ ತಡೆಯಬಹುದು ಮತ್ತು ಮಗು ಹೇಗೆ ಹೂವಿನಂತೆ ಅರಳಬಹುದು ಎಂಬುದನ್ನು ತಿಳಿಯೋಣ. ಮಕ್ಕಳು ಏಕೆ ಕೆಡುತ್ತಾರೆ? ಈ ಪ್ರಶ್ನೆಯ ಇನ್ನೊಂದು ಮುಖವೆಂದರೆ ನಾವು ಅವರನ್ನ ಅರ್ಥ ಮಾಡಿಕೊಳ್ಳುವ ಬದಲು ಕೇವಲ ನಿಯಂತ್ರಿಸಲು ಪ್ರಯತ್ನಿಸುತ್ತೇವೆ. ಮಹಾತ್ಮ ಬುದ್ಧರು ಹೇಳಿದಂತೆ ಯಾರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇವೋ ಅವರು ಇನ್ನಷ್ಟು ಬಂಡಾಯ ಮಾಡುತ್ತಾರೆ. ಆದರೆ ಯಾರನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೋ ಅವರೇ ಸ್ವತಃ ಬದಲಾಗುತ್ತಾರೆ. ಮಗುವಿನದು ಅತಿ ಕೋಮಲ ಮನಸ್ಸು. ಅದರೊಳಗೆ ಇನ್ನೂ ಗಟ್ಟಿಯಾದ ಅಹಂಕಾರ ಬೆಳೆದಿರಲ್ಲ. ಪ್ರೀತಿ ಮತ್ತು ಸಹನೆಯೊಂದಿಗೆ ಮಗುವಿಗೆ ವಿವರಿಸಿದರೆ ಅದು ತಕ್ಷಣವೇ ಸ್ವೀಕರಿಸುತ್ತದೆ. ಆದರೆ ಕಠೋರತನವನ್ನ ಹೇರಿದಾಗ ಅದು ಒಳಗೊಳಗೆ ವಿರೋಧ ಬೆಳೆಸಿಕೊಳ್ಳುತ್ತದೆ. ಇಂದಿನ ಸಮಾಜದಲ್ಲಿ ಪಾಲಕರು ಮಕ್ಕಳಿಗೆ ಓದು, ಪರಿಶ್ರಮ ಮಾಡು, ಯಶಸ್ವಿಯಾಗು ಎಂದು ಹೇಳುತ್ತಾರೆ. ಆದರೆ ಅದೇ ಪಾಲಕರು ದಿನವಿಡೀ ಚಿಂತೆಯಲ್ಲಿ ಮುಳುಗಿದ್ದು ತಮ್ಮ ಜೀವನದಿಂದ ತೃಪ್ತರಾಗದೇ ಇದ್ದರೆ ಮಗು ಪ್ರಶ್ನಿಸುತ್ತದೆ, ಓದು ಮತ್ತು ಯಶಸ್ವಿನ ಫಲವೇನು? ನೀವೇ ಸ್ವತಃ ಸಂತೋಷದಲ್ಲಿಲ್ಲದಿದ್ದರೆ ನಾನ್ಯಾಕೆ ನಿಮ್ಮ ದಾರಿಯಲ್ಲಿ ನಡೆಯಬೇಕು? ಮಹಾತ್ಮ ಬುದ್ಧರು ಹೇಳಿದಂತೆ ಸಂತೋಷವೇ ಶ್ರೇಷ್ಠ ಸಾಧನೆ. ನಾವು ನಮ್ಮ ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷವನ್ನ ತಂದರೆ ಮಗು ಸಹ ಅದನ್ನ ಅಳವಡಿಸಿಕೊಳ್ಳುತ್ತದೆ. ಆದರೆ ನಾವೇ ಅಸಂತೋಷ ಮತ್ತು ಒತ್ತಡದಲ್ಲಿ ಬದುಕಿದರೆ ಮಕ್ಕಳು ಸಹ ಅದೇ ಬಣ್ಣದಲ್ಲಿ ಬೆರೆಯುತ್ತಾರೆ. ಇದೇ ಅಸಮಂಜತನಕ್ಕೆ ಮೂಲ ಕಾರಣ. ಮಕ್ಕಳು ಕೆಡುವುದಕ್ಕೆ ಮತ್ತೊಂದು ದೊಡ್ಡ ಕಾರಣವೇನೆಂದರೆ ಮಕ್ಕಳ ಮೇಲಿನ ನಮ್ಮ ನಿರೀಕ್ಷೆಗಳು ದಿನೇ ದಿನೇ ಹೆಚ್ಚುತ್ತಿವೆ. ಮಗು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ಅಧಿಕಾರಿಯಾಗಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಅವನ ಸ್ವಭಾವ, ಆಸಕ್ತಿ ಯಾವ ದಿಕ್ಕಿನಲ್ಲಿದೆ ಎಂಬುದನ್ನು ಗಮನಿಸುವುದಿಲ್ಲ. ಮಹಾತ್ಮ ಬುದ್ಧರು ತಮ್ಮ ಜೀವನ ಪೂರ್ತಿ ಹೇಳಿದ್ದು ಪ್ರತಿಯೊಬ್ಬ ಮನುಷ್ಯ ಅನನ್ಯ, ಅದ್ವಿತೀಯ, ಯಾರನ್ನು ಯಾರೊಂದಿಗೂ ಹೋಲಿಸಲಾಗದು. ನಾವು ಮಕ್ಕಳನ್ನ ನೆರೆಮನೆಯ ಮಕ್ಕಳೊಂದಿಗೆ ಅಥವಾ ಶಾಲೆಯ ಇತರ ಮಕ್ಕಳೊಂದಿಗೆ ಹೋಲಿಸಿದಾಗ ಅವರ ಆತ್ಮವಿಶ್ವಾಸ ಕುಸಿದು ಹೋಗುತ್ತದೆ. ನಿಧಾನವಾಗಿ ಅವರು ನಕಾರಾತ್ಮಕತೆಯಲ್ಲಿ ಮುಳುಗೋಗುತ್ತಾರೆ. ಮಗು ಕೆಡುತ್ತಿಲ್ಲ, ಆತ್ಮವಿಶ್ವಾಸ ಕಳೆದುಕೊಂಡು ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ಳುತ್ತದೆ. ಇದನ್ನೇ ಸಮಾಜ ದಾರಿ ತಪ್ಪುವುದು ಎಂದು ಕರೆಯುತ್ತದೆ. ಆಧುನಿಕ ಯುಗದಲ್ಲಿ ಹೋಲಿಕೆಯ ಪ್ರವೃತ್ತಿ ಬಹಳ ಹೆಚ್ಚಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿ ಪಾಲಕರು ತಮ್ಮ ಮಕ್ಕಳ ಚಿತ್ರಗಳು ಹಾಗೂ ಸಾಧನೆಗಳನ್ನ ಪ್ರದರ್ಶಿಸುತ್ತಾರೆ. ಅದನ್ನ ನೋಡಿ ಮತ್ತೊಬ್ಬ ಮಗು ನಾನ್ಯಾಕೆ ಹಿಂದೆ, ನಾನ್ಯಾಕೆ ಅಷ್ಟೊಂದು ಚೆನ್ನಾಗಿಲ್ಲ ಎಂದು ಯೋಚಿಸುತ್ತದೆ. ಈ ಭಾವನೆ ಗಾಢವಾದಾಗ ಅದು ಮನೋನಿಂದನೆ ಅಥವಾ ಬಂಡಾಯದ ಕಡೆಗೆ ತಿರುಗುತ್ತದೆ. ಮಹಾತ್ಮ ಬುದ್ಧರು ಹೇಳಿದಂತೆ
ಈರ್ಷೆ ಬೆಂಕಿಯಂತೆ, ಮೊದಲು ಅದು ಈರ್ಷೆ ಪಡುವವನನ್ನೇ ಸುಡುತ್ತದೆ. ಇಂದು ಮಕ್ಕಳೊಳಗೆ ಇದೇ ಈರ್ಷೆ ಬೆಳೆಯುತ್ತಿದೆ, ಏಕೆಂದರೆ ನಾವು ಹೋಲಿಕೆಯ ಬೀಜವನ್ನ ಬಿತ್ತುತ್ತಿದ್ದೇವೆ. ಮೂರನೆಯ ಅಂಶವೆಂದರೆ ನಾವು ಮಕ್ಕಳನ್ನ ಪ್ರಕೃತಿಯಿಂದ ದೂರ ಮಾಡುತ್ತಿದ್ದೇವೆ. ಮಹಾತ್ಮ ಬುದ್ಧರು ಪ್ರಕೃತಿಯ ಮಧ್ಯದಲ್ಲಿಯೇ ಜ್ಞಾನವನ್ನು ಪಡೆದರು. ಮರಗಳ ಕೆಳಗೆ ಕುಳಿತು ನೀರನ್ನ ನೋಡಿ, ಆಕಾಶವನ್ನ ನೋಡಿಯೇ ಜೀವನದ ಸರಳತೆಯೇ ನಿಜವಾದ ಸುಖ ಎಂದು ಅರಿತುಕೊಂಡವರು. ಆದರೆ ಇಂದು ಮಗು 4 ಗೋಡೆಗಳಲ್ಲಿ ಸೆರೆಯಾಗಿದೆ. ಟಿವಿ, ಮೊಬೈಲ್ ಮತ್ತು ಕಂಪ್ಯೂಟರ್ ಪರದೆಗಳೊಂದಿಗೆ ಅದರ ಸಂಬಂಧ. ಮರಗಳು, ನದಿಗಳು ಆಕಾಶದ ಜೊತೆಯಲ್ಲ. ಮಗು ಪ್ರಕೃತಿಯಿಂದ ದೂರವಾದಾಗ ಅದರ ಮನಸ್ಸು ಸಹ ಅಸ್ಥಿರವಾಗುತ್ತದೆ, ಏಕೆಂದರೆ ಪ್ರಕೃತಿಯೇ ಮಹತ್ತರ ಗುರು. ಮಹಾತ್ಮ ಬುದ್ಧರು ಕಲಿಸಿದ್ದೇ ಇದು, ಪ್ರಕೃತಿಯೊಂದಿಗೆ ಸಮ್ಮಿಲನದಲ್ಲಿ ಬದುಕುವುದೇ ಶಾಂತಿ. ಆದರೆ ನಾವು ಮಕ್ಕಳನ್ನ ಈ ಸಮ್ಮಿಲನದಿಂದ ದೂರ ಮಾಡುತ್ತಿದ್ದೇವೆ. ಅದಕ್ಕಾಗಿಯೇ ಮಗುವಿನ ಮನಸ್ಸು ಕಿರಿಕಿರಿ, ಅಸಂಯಮವಾಗುತ್ತಾ ಹೋಗುತ್ತಿದೆ. ಇಂದಿನ ಕಾಲದಲ್ಲಿ ಮಕ್ಕಳ ಅಸಮಂಜನತನಕ್ಕೆ ಇನ್ನೊಂದು ಗಂಭೀರ ಕಾರಣವೇನೆಂದರೆ ನಾವು ಅವರಿಗೆ ಧ್ಯಾನ ಮತ್ತು ಮೌನದ ಅಭ್ಯಾಸವನ್ನು ಕಲಿಸಲಿಲ್ಲ. ಮಹಾತ್ಮ ಬುದ್ಧರು ತಮ್ಮ ಜೀವನ ಪೂರ್ತಿ ಧ್ಯಾನದ ಸಾಧನೆ ಮಾಡಿದರು ಮತ್ತು ಧ್ಯಾನವೇ ಮನುಷ್ಯನಿಗೆ ಸ್ಪಷ್ಟ ದೃಷ್ಟಿಯನ್ನು ನೀಡುತ್ತದೆ ಎಂದು ಹೇಳಿದರು. ಮಗು ಧ್ಯಾನ ಮಾಡದೆ ಮೌನದಲ್ಲಿ ಕುಳಿತುಕೊಳ್ಳದೆ ಇದ್ದರೆ ಅದರ ಮನಸ್ಸು ಮತ್ತೆ ಮತ್ತೆ ಅಲೆದಾಡುತ್ತದೆ, ಅದರ ಏಕಾಗ್ರತೆ ನಾಶವಾಗುತ್ತದೆ. ನಂತರ ನಾವು ಮಗು ಹಾಳಾಗುತ್ತಿದೆ ಎಂದು ಹೇಳುತ್ತೇವೆ. ಪ್ರತಿದಿನ ಸ್ವಲ್ಪ ಸಮಯ ಮಕ್ಕಳಿಗೆ ಶಾಂತಿಯಲ್ಲಿ ಕುಳಿತುಕೊಳ್ಳುವ ಅಭ್ಯಾಸ ಕಲಿಸಿದರೆ ಅವರ ಮನಸ್ಸು ಸಮತೋಲನಗೊಳ್ಳುತ್ತದೆ ಮತ್ತು ಅವರು ದಾರಿ ತಪ್ಪುವುದಿಲ್ಲ. ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಧ್ಯಾನದ ಸಂಸ್ಕಾರಗಳನ್ನು ನೀಡುವುದು ಪೋಷಕರಿಗೂ ಶಿಕ್ಷಕರಿಗೂ ಸಮಾನ ಜವಾಬ್ದಾರಿಯಾಗಿರುತ್ತದೆ. ಆದರೆ ನಾವು ಅವರಿಗೆ ಪರೀಕ್ಷೆಯ ಅಂಕಗಳನ್ನ ಮಾತ್ರ ಕಲಿಸುತ್ತಿದ್ದೇವೆ. ಇದುವೇ ಅವರ ವಿಫಲತೆಗೂ ಹಾಳಾಗುವಿಕೆಗೂ ಮೂಲ ಕಾರಣ. ಮಹಾತ್ಮ ಬುದ್ಧರು ಕರುಣೆಯ ಭಾವವನ್ನು ಬಾಲ್ಯದಿಂದಲೇ ಮಕ್ಕಳಿಗೆ ಕಲಿಸಬೇಕು ಎಂದು ಹೇಳಿದರು. ಮಗು ಇತರರ ನೋವನ್ನು ಅರ್ಥ ಮಾಡಿಕೊಂಡರೆ ಅದು ಎಂದಿಗೂ ಹಿಂಸಾತ್ಮಕವಾಗಿರುವುದಿಲ್ಲ. ಆದರೆ ಇಂದಿನ ಕಾಲದಲ್ಲಿ ವಿಡಿಯೋ ಗೇಮ್ಗಳು ಮತ್ತು ಟಿವಿ ಕಾರ್ಯಕ್ರಮಗಳು ಮಕ್ಕಳನ್ನು ಹಿಂಸೆಯ ಕಡೆಗೆ ಸೆಳೆಯುತ್ತಿವೆ. ಮಕ್ಕಳು ಹೊಡೆದಾಟವನ್ನ ಆಟವೆಂದು ತಿಳಿಯುತ್ತಾರೆ ಮತ್ತು ನಿಧಾನವಾಗಿ ಅದು ಅವರ ಸ್ವಭಾವದ ಭಾಗವಾಗುತ್ತದೆ. ಮನೆಯಲ್ಲಿ ಕರುಣೆಯ ಶಿಕ್ಷಣ ನೀಡದಿದ್ದಾಗ ಸಮಾಜದಲ್ಲಿ ಹಿಂಸಾತ್ಮಕ ಪ್ರವೃತ್ತಿ ಹೆಚ್ಚುತ್ತದೆ. ಆಗ ನಾವು ಮಕ್ಕಳು ಹಾಳಾಗುತ್ತಿದ್ದಾರೆ ಎಂದು ಹೇಳುತ್ತೇವೆ. ವಾಸ್ತವವಾಗಿ ನಾವು ಅವರಲ್ಲಿ ಕರುಣೆಯ ಬೀಜವನ್ನೇ ಬಿತ್ತಿಲ್ಲ. ಮಹಾತ್ಮ ಬುದ್ಧರು ಕರುಣೆಯನ್ನೇ ಧರ್ಮದ ಹೃದಯ ಎಂದು ಹೇಳಿದರು. ಮಕ್ಕಳು ಕರುಣೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಅವರ ಹಾಳಾಗುವಿಕೆ ಸ್ವತಃ ನಿಲ್ಲುತ್ತದೆ. ಆಧುನಿಕ ಯುಗದಲ್ಲಿ ಇನ್ನೊಂದು ಪ್ರಮುಖ ಕಾರಣ ಆರ್ಥಿಕ ಲಾಲಸೆ. ಪೋಷಕರು ಸ್ವತಃ ಹಣದ ಹಿಂದೆ ಓಡುತ್ತಾರೆ ಮತ್ತು ಅದನ್ನೇ ಮಕ್ಕಳಿಗೆ ಆದರ್ಶವಾಗಿ ತೋರಿಸುತ್ತಾರೆ. ಮಗು ಹಣವೇ ಎಲ್ಲವೂ ಎಂದು ಕಲಿತು ಅದಕ್ಕಾಗಿ ತಪ್ಪು ದಾರಿಯಲ್ಲಿ ನಡೆಯಲು ಆರಂಭಿಸುತ್ತದೆ. ಮಹಾತ್ಮ ಬುದ್ಧರು ಹಣದ ತೃಷ್ಟಿ ಅಂತ್ಯವಿಲ್ಲದ್ದು ಎಂದು ಬೋಧಿಸಿದರು. ಎಷ್ಟು ಹೆಚ್ಚು ಓಡುತ್ತೇವೋ ದುಃಖ ಅಷ್ಟೇ ಹೆಚ್ಚಾಗುತ್ತದೆ. ಆದರೆ ಇಂದಿನ ಮಕ್ಕಳು ಯಾವ ಮಾರ್ಗದಿಂದಾದರೂ ಸರಿ ಹಣ ಸಂಪಾದಿಸಬೇಕು ಎಂಬ ಪಾಠವನ್ನು ಕಲಿಯುತ್ತಿದ್ದಾರೆ. ಇದುವೇ ಮಕ್ಕಳು ಹಾಳಾಗುವುದಕ್ಕೆ ಅತಿದೊಡ್ಡ ಕಾರಣ. ಮಕ್ಕಳನ್ನು ನಿಜವಾಗಿ ಸಂಭಾಳಿಸಬೇಕಾದರೆ ಅವರಿಗೆ ತೃಪ್ತಿಯನ್ನು ಕಲಿಸಬೇಕು. ತೃಪ್ತಿಗಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಇದು ಮಹಾತ್ಮ ಬುದ್ಧರ ವಚನ. ಆಧುನಿಕ ಶಿಕ್ಷಣ ವ್ಯವಸ್ಥೆ ಕೂಡ ಮಕ್ಕಳನ್ನ ಕೇವಲ ಜ್ಞಾನದ ಸಂಗ್ರಹಾಲಯವಾಗಿ ಮಾಡಿದೆ. ಆದರೆ ಬುದ್ಧರು ಜ್ಞಾನದ ಉದ್ದೇಶ ಜೀವನಕ್ಕೆ ಸರಿಯಾದ ದಿಕ್ಕು ನೀಡುವುದೇ ಎಂದು ಹೇಳಿದರು. ಇಂದು ಜ್ಞಾನವನ್ನ ಕೇವಲ ಕಂಠಸ್ಥ ಮಾಡಿಸಲಾಗುತ್ತಿದೆ. ಮಗು ಈ ಜ್ಞಾನ ಜೀವನಕ್ಕೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳದಿದ್ದಾಗ ಬೇಸರಗೊಂಡು ಮಗು ಓದಿನಿಂದ ದೂರ ಹೋಗುತ್ತದೆ. ಆಗ ಅದೇ ಸಮಾಜ ಮಗು ಹಾಳಾಗಿದೆ ಎಂದು ಹೇಳುತ್ತದೆ. ಆದರೆ ತಪ್ಪು ಶಿಕ್ಷಣ ಪದ್ಧತಿಯಲ್ಲಿದೆ. ಆದ್ದರಿಂದ ಶಿಕ್ಷಣವನ್ನು ಜೀವನೋಪಾಯವಾಗಿಸಬೇಕು. ಅದರಲ್ಲಿ ಕರುಣೆ, ಸಂಯಮ ಮತ್ತು ಧ್ಯಾನವನ್ನು ಸೇರಿಸಬೇಕು. ಆಗ ಮಾತ್ರ ಮಗು ನಿಜವಾದ ಅರ್ಥದಲ್ಲಿ ಸಂಸ್ಕೃತಿಯಾಗುತ್ತದೆ. ಮಹಾತ್ಮ ಬುದ್ಧರ ಪ್ರೇರಣೆ ಏನೆಂದರೆ ಮಕ್ಕಳ ಹಾಳಾಗುವಿಕೆಯನ್ನ ತಡೆಯಬೇಕಾದರೆ ಮೊದಲು ನಾವು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಆಚರಣೆಯನ್ನ ಸರಿಪಡಿಸಿಕೊಳ್ಳಬೇಕು. ಮನೆಯ ವಾತಾವರಣವನ್ನ ಶಾಂತ ಮತ್ತು ಕರುಣಾಮಯವಾಗಿಸಬೇಕು. ಮಕ್ಕಳಿಗೆ ಪ್ರಕೃತಿ, ಧ್ಯಾನ ಮತ್ತು ಕರುಣೆಯೊಂದಿಗೆ ಸಂಪರ್ಕ ಮಾಡಿಸಬೇಕು. ಆಗ ಅವರ ಮನಸ್ಸು ಸಮತೋಲನವಾಗುತ್ತದೆ ಮತ್ತು ಅವರು ತಪ್ಪು ದಾರಿ ಹಿಡಿಯುವುದಿಲ್ಲ. ಮಕ್ಕಳು ಏಕೆ ಹಾಳಾಗುತ್ತಾರೆ ಎಂಬ ಪ್ರಶ್ನೆಯ ಮೂರನೇ ಆಯಾಮ ಇನ್ನೂ ಆಳವಾಗಿದೆ. ಇದು ಕೇವಲ ಮನೆ ಅಥವಾ ಶಿಕ್ಷಣಕ್ಕೆ ಸೀಮಿತವಲ್ಲ. ಸಂಪೂರ್ಣ ಸಮಾಜ ಮತ್ತು ಸಂಸ್ಕೃತಿಯ ಸ್ಥಿತಿ ಇದರೊಂದಿಗೆ ಸಂಬಂಧಿಸಿದೆ.
ಮಹಾತ್ಮ ಬುದ್ಧರು ಸಮಾಜವನ್ನು ವ್ಯಕ್ತಿಗಳು ನಿರ್ಮಿಸುತ್ತಾರೆ ಮತ್ತು ಸಮಾಜ ಆಕಾರ ಕೊಟ್ಟಂತೆ ವ್ಯಕ್ತಿ ರೂಪುಗೊಳ್ಳುತ್ತಾನೆ ಎಂದು ಹೇಳಿದರು. ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳ ಹಾಳಾಗುವಿಕೆ ಹೆಚ್ಚಾಗಿರುವುದಕ್ಕೆ ಕಾರಣ ಸಮಾಜವೇ ತಪ್ಪು ಮೌಲ್ಯಗಳನ್ನ ಮಹಿಮಾಪಡಿಸುತ್ತಿರುವುದು. ಮಗು ನೋಡುತ್ತೆ, ಅತಿ ಹೆಚ್ಚು ಹಣ ಇರುವವನೇ ಗೌರವಕ್ಕೆ ಪಾತ್ರ. ಆ ಹಣವನ್ನ ಹೇಗಾದರೂ ಗಳಿಸಿರಲಿ, ಅದು ಅಪ್ರಸ್ತುತ. ಅತಿ ಹೆಚ್ಚು ತೋರಿಕೆ ಮಾಡುವವನೇ ಜನಪ್ರಿಯ. ಒಳಗೆ ಎಷ್ಟೇ ಅಶಾಂತಿ ಇದ್ದರೂ ಯಶಸ್ಸನ್ನು ಕೇವಲ ಹೊರಗಿನ ಸಾಧನೆಗಳಿಂದ ಅಳೆಯುವ ಸಮಾಜದಲ್ಲಿ ಮಗು ತನ್ನ ಒಳಗಿನ ಸತ್ಯದಿಂದ ದೂರವಾಗುತ್ತದೆ. ಅಲ್ಲಿಂದಲೇ ಹಾಳಾಗುವಿಕೆ ಆರಂಭವಾಗುತ್ತದೆ. ಮಹಾತ್ಮ ಬುದ್ಧರು ನಿಜವಾದ ಗೌರವವು ಒಳಗಿನ ಶಾಂತಿ, ಕರುಣೆ ಮತ್ತು ಲೋಭ ಕ್ರೋಧಗಳ ಮೇಲೆ ಜಯ ಸಾಧಿಸಿದವನಿಗೆ ಸೇರಿದೆ ಎಂದು ಬೋಧಿಸಿದರು. ಆದರೆ ಆಧುನಿಕ ಯುಗ ಇದಕ್ಕೆ ವಿರುದ್ಧವಾಗಿ ಸಂದೇಶ ನೀಡುತ್ತಿದೆ. ಇದರಿಂದ ಮಗು ಗೊಂದಲಕ್ಕೆ ಒಳಗಾಗುತ್ತಿದೆ. ಸತ್ಯಕ್ಕೂ ಕರುಣೆಗೂ ಮೌಲ್ಯವೇ ಇಲ್ಲ ಎಂಬ ಭ್ರಮೆ ಹುಟ್ಟುತ್ತದೆ. ಇದೇ ಭ್ರಮೆ ಮಗುವನ್ನು ದಾರಿ ತಪ್ಪಿಸುತ್ತದೆ. ಮಕ್ಕಳ ಹಾಳಾಗುವಿಕೆ ಕುಟುಂಬದೊಳಗಿನ ಸಂಭಾಷಣೆ ಮುರಿದು ಹೋಗುವುದಕ್ಕೂ ಸಂಬಂಧಿಸಿದೆ. ಹಿಂದೆ ಕುಟುಂಬಗಳು ಒಟ್ಟಾಗಿ ಊಟ ಮಾಡುತ್ತಿದ್ದವು, ಪರಸ್ಪರ ಮಾತು ಕೇಳುತ್ತಿದ್ದವು, ಮಗು ತನ್ನ ಸುಖ ದುಃಖ ಹೇಳಿಕೊಳ್ಳಬಹುದಿತ್ತು. ಆದರೆ ಇಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೋಣೆಯಲ್ಲಿ ಮೊಬೈಲ್ಗಳಲ್ಲಿ ಮುಳುಗಿಬಿಟ್ಟಿದ್ದಾರೆ. ಮಗು ಏಕಾಂಗಿಯಾಗುತ್ತದೆ. ಏಕಾಂಗಿ ಜೀವನವೇ ಹಾಳಾಗುವಿಕೆಗೆ ದೊಡ್ಡ ಕಾರಣ. ಮಹಾತ್ಮ ಬುದ್ಧರು ಹೇಳಿದರು, ಮನುಷ್ಯನೊಳಗಿನ ಖಾಲಿತನವನ್ನ ಧ್ಯಾನದಿಂದ ತುಂಬದಿದ್ದರೆ ಅದು ವಿಕಾರಗಳಿಂದ ತುಂಬುತ್ತದೆ. ಇಂದಿನ ಮಕ್ಕಳ ಒಳಗಿನ ಖಾಲಿತನವನ್ನ ಮೊಬೈಲ್, ಆಟಗಳು ಮತ್ತು ತಪ್ಪು ಸಂಗತಿಗಳಿಂದ ತುಂಬುತ್ತಿದೆ. ನಾವು ಅದನ್ನ ಕರುಣೆ, ಧ್ಯಾನ ಮತ್ತು ಸ್ನೇಹದಿಂದ ತುಂಬದಿದ್ದರೆ ಹಾಳಾಗುವಿಕೆ ಅನಿವಾರ್ಯ. ಇನ್ನೊಂದು ಪ್ರಮುಖ ಕಾರಣವೇನೆಂದರೆ ನಾವು ಮಕ್ಕಳನ್ನ ಭಯದ ಆಧಾರದಲ್ಲಿ ಶಿಸ್ತುಪಡಿಸಲು ಪ್ರಯತ್ನಿಸುತ್ತೇವೆ. ಇದನ್ನ ಮಾಡಬೇಡ, ಅದನ್ನ ಮಾಡಬೇಡ, ಇಲ್ಲವಾದರೆ ಶಿಕ್ಷೆ ಸಿಗುತ್ತದೆ ಎಂದು ಅವರನ್ನ ಭಯಪಡಿಸುತ್ತೇವೆ. ಮಹಾತ್ಮ ಬುದ್ಧರು ಸ್ಪಷ್ಟವಾಗಿ ಹೇಳಿದ್ದಾರೆ, ಭಯದಿಂದ ಒತ್ತಡ ಮಾತ್ರ ಹುಟ್ಟುತ್ತದೆ, ಪರಿವರ್ತನೆ ಬರುವುದಿಲ್ಲ. ನಿಜವಾದ ಬದಲಾವಣೆ ಒಳಗಿನ ಅರಿವು ಹುಟ್ಟಿದಾಗ ಮಾತ್ರ ಸಾಧ್ಯ. ಮಗುವಿಗೆ ತಪ್ಪು ಮಾರ್ಗ ದುಃಖಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಅರ್ಥವಾದರೆ ಅವನು ಸ್ವತಃ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆದರೆ ಕೇವಲ ಭಯದಿಂದ ತಪ್ಪನ್ನು ತಪ್ಪಿಸಿಕೊಂಡಿದ್ದರೆ ಅವಕಾಶ ಸಿಕ್ಕ ತಕ್ಷಣ ಅದೇ ತಪ್ಪನ್ನ ಮಾಡುತ್ತಾನೆ. ಇಂದಿನ ಆಧುನಿಕ ಯುಗದಲ್ಲಿ ಇದು ಬಹಳ ಸ್ಪಷ್ಟವಾಗಿ ಕಾಣುತ್ತದೆ. ಮಗು ತಂದೆ ತಾಯಿಗಳ ಮುಂದೆ ಶಿಸ್ತು ತೋರಿಸುತ್ತದೆ, ಆದರೆ ಒಂಟಿಯಾಗಿರುವಾಗ ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತದೆ. ಏಕೆಂದರೆ ಅವನು ಸತ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ, ಕೇವಲ ಭಯವನ್ನ ಕಲಿತಿದ್ದಾನೆ. ಭಯ ಯಾವಾಗಲೂ ಮುರಿದು ಬೀಳುತ್ತದೆ. ಆದ್ದರಿಂದ ಮಕ್ಕಳನ್ನ ಭಯಪಡಿಸುವುದಕ್ಕಿಂತ ಅವರಿಗೆ ಅರ್ಥ ಮಾಡಿಸಬೇಕು. ಮಹಾತ್ಮ ಬುದ್ಧರು ತಮ್ಮ ಶಿಷ್ಯರಿಗೆ ಎಂದಿಗೂ ದಂಡನೆ ನೀಡಲಿಲ್ಲ. ಅವರು ಕೇವಲ ಕರುಣೆ ಮತ್ತು ತಾಳ್ಮೆಯಿಂದ ಅವರಿಗೆ ಬೋಧನೆ ಮಾಡಿದರು. ಇದೇ ಮಕ್ಕಳಿಗೂ ಮಾರ್ಗವಾಗಿದೆ. ಮಕ್ಕಳು ದಾರಿ ತಪ್ಪುವುದಕ್ಕೆ ಮತ್ತೊಂದು ಕಾರಣವೇನೆಂದರೆ ನಾವು ಅವರಿಗೆ ಆತ್ಮ ಸಂಯಮದ ಶಿಕ್ಷಣ ನೀಡಿಲ್ಲ. ಮಹಾತ್ಮ ಬುದ್ಧರು ಸಂಯಮವನ್ನು ಜೀವನದ ಅಡಿಪಾಯವೆಂದು ಹೇಳಿದ್ದಾರೆ. ಮನಸ್ಸು ಸಂಯಮಿತವಾಗಿದ್ದರೆ ಯಾವುದೇ ದುಷ್ಟ ಪ್ರವೃತ್ತಿ ಒಳಗೆ ನಿಲ್ಲಿಸಲಾರದು. ಆದರೆ ಇಂದಿನ ಸಮಾಜ ಮಕ್ಕಳನ್ನು ಭೋಗದ ಕಡೆಗೆ ತಳ್ಳುತ್ತಿದೆ. ಆಹಾರದಲ್ಲಿ ಸಂಯಮವಿಲ್ಲ, ನಿದ್ರೆಯಲ್ಲಿ ಸಂಯಮವಿಲ್ಲ, ಮಾತಿನಲ್ಲಿ ಸಂಯಮವಿಲ್ಲ, ಮನರಂಜನೆಯಲ್ಲಿ ಸಂಯಮವಿಲ್ಲ. ಸಂಯಮ ಇಲ್ಲದಾಗ ಮನಸ್ಸು ಅಶಾಂತವಾಗುತ್ತದೆ. ಅಶಾಂತ ಮನಸ್ಸೇ ಕೆಟ್ಟ ದಾರಿಗೆ ಬಾಗಿಲು. ಬಾಲ್ಯದಿಂದಲೇ ಮಕ್ಕಳಿಗೆ ಸಂಯಮದ ಮೌಲ್ಯವನ್ನ ಕಲಿಸಿದರೆ ಅವರು ಸಮತೋಲನ ಹೊಂದಿರುತ್ತಾರೆ. ಇಲ್ಲದಿದ್ದರೆ ಆಸೆಗಳ ಗಾಳಿಯಲ್ಲಿ ತೇಲಿ ತಮ್ಮ ದಾರಿಯನ್ನು ಕಳೆದುಕೊಳ್ಳುತ್ತಾರೆ. ಇಂದಿನ ಕಾಲದಲ್ಲಿ ಮಕ್ಕಳ ತಪ್ಪುದಾರಿಗೆ ಬೇರು ಮತ್ತೊಂದು ಇದೆ. ತಂದೆ ತಾಯಿಗಳೇ ಮಕ್ಕಳಿಗಿಂತ ಹೆಚ್ಚು ಮೊಬೈಲ್ ಮತ್ತು ತಂತ್ರಜ್ಞಾನದಲ್ಲಿ ಮುಳುಗಿ ಹೋಗಿರುತ್ತಾರೆ. ಮಗುವಿಗೆ ತಂದೆ ತಾಯಿಗಳು ಸಮಯ ಕೊಡದೆ ಸ್ಕ್ರೀನ್ಗೆ ಹೆಚ್ಚು ಮಹತ್ವ ನೀಡುತ್ತಿರುವುದನ್ನು ಕಂಡಾಗ ಅವರೊಳಗೆ ಬಂಡಾಯ ಹುಟ್ಟುತ್ತದೆ. ನನಗೆ ನನ್ನ ತಂದೆ ತಾಯಿಗಳು ಮಹತ್ವ ಕೊಡದಿದ್ದರೆ ನಾನ್ಯಾಕವರ ಮಾತು ಕೇಳಬೇಕು ಎಂದು ಅವನು ಯೋಚಿಸುತ್ತಾನೆ. ಈ ಚಿಂತನೆ ಅವನನ್ನ ತಪ್ಪು ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಮಹಾತ್ಮ ಬುದ್ಧರು ಹೇಳಿದ್ದಾರೆ, ನಿಜವಾದ ಸಂಬಂಧ ಉಪದೇಶದಿಂದ ಅಲ್ಲ, ಉಪಸ್ಥಿತಿಯಿಂದ ನಿರ್ಮಾಣವಾಗುತ್ತದೆ. ತಂದೆ ತಾಯಿಗಳು ನಿಜವಾಗಿಯೂ ಮಕ್ಕಳೊಂದಿಗೆ ಕೂತು ಅವರ ಕೈ ಹಿಡಿದು ಅವರ ದುಃಖ ಸುಖವನ್ನ ಕೇಳಿದರೆ ಮಗು ಎಂದಿಗೂ ಕೆಡುವುದಿಲ್ಲ. ಆಧುನಿಕ ಸಮಾಜ ಮಕ್ಕಳನ್ನ ಉಪಭೋಗದ ವಸ್ತುವಾಗಿಸಿದೆ. ಜಾಹೀರಾತುಗಳು ನಿರಂತರವಾಗಿ ಹೊಸ ಆಟಿಕೆಗಳು ಬೇಕು, ಹೊಸ ಮೊಬೈಲ್ ಬೇಕು, ಹೊಸ ಬ್ರ್ಯಾಂಡ್ ಬೇಕು ಎಂಬ ಸಂದೇಶವನ್ನ ಕೊಡುತ್ತದೆ. ಯಾವಾಗ ಮಗುವಿಗೆ ಇವೆಲ್ಲ ಸಿಗುವುದಿಲ್ಲವೋ ಅವನು ಬಂಡಾಯ ಏಳುತ್ತಾನೆ. ಮಹಾತ್ಮ ಬುದ್ಧರು ಬೋಧಿಸಿದಂತೆ ಆಸೆಗಳಿಗೆ ಅಂತ್ಯವಿಲ್ಲ. ಅವುಗಳ ಹಿಂದೆ ಎಷ್ಟು ಓಡುತ್ತೇವೋ ಅಷ್ಟೇ ದುಃಖ ಹೆಚ್ಚಾಗುತ್ತದೆ. ಇಂದಿನ ಮಕ್ಕಳು ಈ ಆಸೆಗಳ ಜಾಲದಲ್ಲಿ ಸಿಲುಕಿಕೊಂಡಿದ್ದಾರೆ.
ಇದೇ ಮಕ್ಕಳು ಹಾಳಾಗುವ ಪ್ರಮುಖ ಕಾರಣ. ಆದ್ದರಿಂದ ಮಕ್ಕಳಿಗೆ ಸಂತೋಷದ ಅಭ್ಯಾಸ ಕಲಿಸುವುದು ಅತ್ಯಂತ ಅಗತ್ಯ. ಸಂತೋಷ ಹೊರಗಲ್ಲ, ಒಳಗೆ ಇದೆ ಎಂಬುದನ್ನು ಅವರಿಗೆ ತಿಳಿಸಬೇಕು. ಇದು ಕೇವಲ ಮಾತಿನಿಂದ ಆಗುವುದಿಲ್ಲ, ನಾವು ಸ್ವತಃ ಬದುಕಿ ತೋರಿಸಬೇಕು. ತಂದೆ ತಾಯಿಗಳು ಸರಳ ಜೀವನದಲ್ಲಿ ಸಂತೋಷವಾಗಿರುವುದನ್ನ ಮಗು ನೋಡಿದರೆ ಅವನೂ ಕೂಡ ಸರಳತೆಯಲ್ಲಿ ಸುಖವನ್ನು ಹುಡುಕಲು ಕಲಿಯುತ್ತಾನೆ. ಮಕ್ಕಳಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಸಿಗದಿದ್ದಾಗ ಅವರು ಕೆಡುತ್ತಾರೆ. ಮಹಾತ್ಮ ಬುದ್ಧರು ಹೇಳಿದರು, ಸತ್ಯವನ್ನ ಹೇಳಿ, ಆದರೆ ಪ್ರೀತಿಯಿಂದ ಹೇಳಿ. ಮಗುವಿಗೆ ತನ್ನ ಮಾತು ಹೇಳಲು ಭಯವಿದ್ದರೆ ಅವನೊಳಗಿನ ಒತ್ತಡ ಮತ್ತು ಕೋಪ ನಿಧಾನವಾಗಿ ಬಂಡಾಯವಾಗಿ ಹೊರಹೊಮ್ಮುತ್ತದೆ. ನಾವು ಮಕ್ಕಳನ್ನ ಕೇಳುವ ಕಲಿಕೆ ಕಲಿಯಬೇಕು. ಅವರ ಭಾವನೆಗಳನ್ನ ಒಪ್ಪಿಕೊಳ್ಳಬೇಕು. ಆಗಲೇ ಅವರ ಮನಸ್ಸು ಶಾಂತವಾಗುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿ ಇದು ಇನ್ನಷ್ಟು ಅಗತ್ಯವಾಗಿದೆ. ಏಕೆಂದರೆ ಮಕ್ಕಳ ಮೇಲೆ ಓದು, ಸ್ಪರ್ಧೆ ಮತ್ತು ಸಮಾಜದ ನಿರೀಕ್ಷೆಗಳ ಭಾರ ಹೇರಲಾಗಿದೆ. ಈ ಭಾರವನ್ನು ಅವರು ಒಬ್ಬರೇ ಹೊತ್ತರೆ ಅವರು ಸೋತು ದಾರಿ ತಪ್ಪುತ್ತಾರೆ. ಆದ್ದರಿಂದ ನಾವು ಅವರ ಆಧಾರವಾಗಬೇಕು. ಮಹಾತ್ಮ ಬುದ್ಧರು ತಮ್ಮ ಜೀವನದಲ್ಲಿ ಅನೇಕ ಮಕ್ಕಳಿಗೆ ಶಿಕ್ಷಣ ನೀಡಿದರು. ಅವರಿಗೆ ಸಂಯಮ, ಕರುಣೆ ಮತ್ತು ಧ್ಯಾನದ ಮಾರ್ಗವನ್ನು ತೋರಿಸಿದರು. ಅವರು ಎಂದಿಗೂ ಮಗು ದಾರಿ ತಪ್ಪುತ್ತದೆ ಎಂದು ಹೇಳಲಿಲ್ಲ. ನೀನು ಹೇಗೆ ರೂಪಿಸುತ್ತೀಯೋ ಮಗು ಹಾಗೆಯೇ ಆಗುತ್ತದೆ ಎಂದರು. ಮಕ್ಕಳನ್ನು ಸಂಸ್ಕರಿಸಬೇಕಾದರೆ ಸಮಾಜದ ಚಿಂತನೆ ಬದಲಾಗಬೇಕು. ನಿಜವಾದ ಶಿಕ್ಷಣ ಡಿಗ್ರಿ ಅಲ್ಲ, ಬದಲಾಗಿ ಚರಿತ್ರೆ. ನಿಜವಾದ ಯಶಸ್ಸು ಧನವಲ್ಲ, ಬದಲಾಗಿ ಶಾಂತಿ. ನಿಜವಾದ ಜಯ ಸ್ಪರ್ಧೆ ಅಲ್ಲ, ಮುಂದೆ ಬರುವುದು ಅಲ್ಲ, ಬದಲಾಗಿ ಹೃದಯದಲ್ಲಿ ಕರುಣೆಯನ್ನು ಜಾಗೃತಗೊಳಿಸುವುದು. ಇದೇ ಮಹಾತ್ಮ ಬುದ್ಧರ ಪ್ರೇರಣೆ. ಇದೇ ದಾರಿ ತಪ್ಪುವ ಮಕ್ಕಳಿಗೆ ನಿಜವಾದ ಪರಿಹಾರ. ಮಕ್ಕಳು ದಾರಿ ತಪ್ಪುವುದೇಕೆ? ಈ ಪ್ರಶ್ನೆಯ 4ನೇ ಮತ್ತು ಅಂತಿಮ ಉತ್ತರವೇನೆಂದರೆ, ಮಗು ಯಾವ ತರ ದಾರಿ ತಪ್ಪುವುದರಿಂದ ತಡೆಯಬಹುದೋ ಹೇಗೆ ಮಹಾತ್ಮ ಬುದ್ಧರ ಶಿಕ್ಷಣ ಈ ಮಾರ್ಗವನ್ನು ಸೂಚಿಸುತ್ತದೆ. ಎಲ್ಲಕ್ಕಿಂತ ಮೊದಲು ಸೂಚಿಸಬೇಕಾಗಿರುವುದು, ಮಗು ಸ್ವತಃ ಕೆಡುವುದಿಲ್ಲ, ಪರಿಸರವೇ ಅವನನ್ನ ಕೆಡಿಸುತ್ತದೆ. ಪರಿಸರ ಬದಲಾದರೆ ಮಗು ಕೂಡ ಬದಲಾಗುತ್ತದೆ. ಮಹಾತ್ಮ ಬುದ್ಧರು ತಮ್ಮ ಕಾಲದಲ್ಲಿ ಅನೇಕ ಶಿಷ್ಯರಿಗೆ ಶಿಕ್ಷಣ ನೀಡಿದರು. ಅವರಲ್ಲಿ ಕೆಲವರು ಮೊದಲಿಗೆ ಹಿಂಸಾತ್ಮಕ ಸ್ವಭಾವದವರಾಗಿದ್ದರು. ಆದರೆ ಕರುಣೆಯ ಸ್ಪರ್ಶ ದೊರಕಿದಾಗ ಅವರು ಶಾಂತ ಮತ್ತು ಸಂಯಮಿಗಳಾದರು. ಇದು ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಮಗು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೆ ಅವನನ್ನ ತ್ಯಜಿಸಬಾರದು. ಕರುಣೆಯಿಂದ ಅವನನ್ನ ಮರಳಿ ಸರಿಯಾದ ದಾರಿಗೆ ತರುವುದೇ ನಿಜವಾದ ಮಾರ್ಗ. ಮೊದಲ ಪರಿಹಾರವೇನೆಂದರೆ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ನಿರ್ಮಿಸುವುದು. ಮಗು ಮನೆಯಲ್ಲಿ ನೋಡಿದ್ದನ್ನೇ ಕಲಿಯುತ್ತದೆ. ಮನೆಯಲ್ಲಿ ತಂದೆ ತಾಯಿ ಪರಸ್ಪರ ಪ್ರೀತಿಯಿಂದ ಬದುಕಿ ಜಗಳಗಳನ್ನ ಕಡಿಮೆ ಮಾಡಿ ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರೆ ಮಗು ಕೂಡ ಅದನ್ನೇ ಅನುಸರಿಸುತ್ತದೆ. ಮಹಾತ್ಮ ಬುದ್ಧರು ಹೇಳಿದ್ದು, ಕರುಣೆಯೇ ಅತ್ಯಂತ ಮಹತ್ತರ ಶಿಕ್ಷಣ. ಆದ್ದರಿಂದ ತಂದೆ ತಾಯಿ ಕರುಣೆಯಿಂದ ಮಾತನಾಡಿದರೆ ಮಗು ಎಂದಿಗೂ ದಾರಿ ತಪ್ಪುವುದಿಲ್ಲ. 2ನೇ ಪರಿಹಾರವೇನೆಂದರೆ ಮಕ್ಕಳಿಗೆ ಧ್ಯಾನ ಮತ್ತು ಮೌನದ ಅಭ್ಯಾಸವನ್ನು ಕಲಿಸುವುದು. ಮಗು ಪ್ರತಿದಿನ ಕೆಲ ಕ್ಷಣ ಶಾಂತಿಯಲ್ಲಿ ಕುಳಿತುಕೊಂಡರೆ ಅದರ ಮನಸ್ಸು ಸಮತೋಲನದಲ್ಲಿರುತ್ತದೆ. ಅದು ಹೊರಗಿನ ಆಕರ್ಷಣೆಗಳಿಂದ ಸುಲಭವಾಗಿ ವಿಚಲಿತವಾಗುವುದಿಲ್ಲ. ಮಹಾತ್ಮ ಬುದ್ಧರು ಧ್ಯಾನವನ್ನು ಜೀವನದ ಆಧಾರವೆಂದು ಹೇಳಿದ್ದಾರೆ. ಇದನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸಬೇಕು. 3ನೇ ಪರಿಹಾರವೇನೆಂದರೆ ಮಕ್ಕಳಿಗೆ ಸರಿಯಾದ ಸಂಗತಿಯನ್ನು ಒದಗಿಸುವುದು. ಸಂಗತಿಯ ಪ್ರಭಾವ ಅತ್ಯಂತ ಗಾಢವಾಗಿರುತ್ತದೆ. ಮಗು ಒಳ್ಳೆಯ ಸ್ನೇಹಿತರ ನಡುವೆ ಇದ್ದರೆ ಉತ್ತಮ ಸಂಸ್ಕಾರಗಳನ್ನು ಪಡೆಯುತ್ತದೆ. ಕೆಟ್ಟ ಸಂಗತಿಯಲ್ಲಿ ಇದ್ದರೆ ತಪ್ಪು ದಾರಿ ಹಿಡಿಯುತ್ತದೆ. ಆದ್ದರಿಂದ ತಂದೆ ತಾಯಿಗಳು ಮಕ್ಕಳನ್ನ ಸಂಯಮ ಮತ್ತು ಸತ್ಯತೆ ವಾತಾವರಣ ಇರುವ ಸಂಗತಿಯಲ್ಲಿ ಬೆಳೆಸುವುದು ಅಗತ್ಯ. 4ನೇ ಪರಿಹಾರ, ಮಹಾತ್ಮ ಬುದ್ಧರು ಹೇಳಿದ್ದಾರೆ, ಪ್ರಶ್ನಿಸುವುದೇ ಜ್ಞಾನದ ಬಾಗಿಲು. ಮಗು ಪ್ರಶ್ನೆ ಕೇಳಿದಾಗ ಗದರಿಸಬಾರದು, ಪ್ರೀತಿಯಿಂದ ಉತ್ತರಿಸಬೇಕು. ಅದರ ಕುತೂಹಲ ತೃಪ್ತಿಯಾದರೆ ಅದರ ಮನಸ್ಸು ಶಾಂತವಾಗುತ್ತದೆ. 5ನೇ ಪರಿಹಾರವೆಂದರೆ ಮಕ್ಕಳನ್ನು ಪ್ರಕೃತಿಗೆ ಹತ್ತಿರಗೊಳಿಸುವುದು. ಇಂದಿನ ಯುಗದಲ್ಲಿ ಮಕ್ಕಳು ಪ್ರಕೃತಿಯಿಂದ ದೂರವಾಗಿದ್ದಾರೆ. ಆದರೆ ಅವರನ್ನು ಮರಗಳ ನಡುವೆ ಕರೆದೊಯ್ದರೆ, ನದಿಯ ತೀರದಲ್ಲಿ ಸಮಯ ಕಳೆಯುವಂತೆ ಮಾಡಿದರೆ ಅವರ ಸ್ವಭಾವ ಸಹಜವಾಗಿಯೇ ಶಾಂತವಾಗುತ್ತದೆ. ಮಹಾತ್ಮ ಬುದ್ಧರು ಪ್ರಕೃತಿಯಲ್ಲಿ ಆಳವಾದ ಜ್ಞಾನವನ್ನು ಪಡೆದರು. ಮಕ್ಕಳಿಗೂ ಇದೇ ಮಾರ್ಗವನ್ನು ತೋರಿಸುವುದು ಅವಶ್ಯಕ. 6ನೇ ಪರಿಹಾರವೇನೆಂದರೆ ಮಕ್ಕಳೊಂದಿಗೆ ನಿರಂತರ ಸಂವಾದವನ್ನು ಬೆಳೆಸುವುದು. ಅವರಿಗೆ ಸಮಯ ಕೊಡುವುದು, ಅವರು ಮುಖ್ಯವೆಂಬ ಭಾವನೆ ತುಂಬುವುದು. ಮಗು ಒಂಟಿತನವನ್ನ ಅನುಭವಿಸದಿದ್ದರೆ ಅದು ದಾರಿ ತಪ್ಪುವುದಿಲ್ಲ. 7ನೇ ಪರಿಹಾರವೇನೆಂದರೆ ಮಕ್ಕಳನ್ನ ಹೋಲಿಕೆಗಳಿಂದ ರಕ್ಷಿಸುವುದು. ಅವರಿಗೆ ನೀನು ವಿಶೇಷ ಎಂದು ತಿಳಿಸಬೇಕು. ಮಹಾತ್ಮ ಬುದ್ಧರು ಹೇಳಿದ್ದು,
ಪ್ರತಿಯೊಬ್ಬರ ಜೀವನ ಮಾರ್ಗ ವಿಭಿನ್ನ. ಈ ಅರಿವು ಬಾಲ್ಯದಿಂದಲೇ ಇದ್ದರೆ ಮಕ್ಕಳು ಅಸೂಯೆ ಮತ್ತು ಅಸಂತೋಷದಿಂದ ದೂರವಿರುತ್ತಾರೆ. 8ನೇ ಪರಿಹಾರವೇನೆಂದರೆ ಮಕ್ಕಳನ್ನ ಭೋಗ ವಿಲಾಸದಿಂದ ದೂರವಿಟ್ಟು ಸಂತೋಷವನ್ನ ಕಲಿಸುವುದು. ನಿಜವಾದ ಸಂತೋಷ ಹೊರಗಿಲ್ಲ, ಒಳಗಿದೆ ಎಂದು ಮಗು ಅರಿತುಕೊಂಡರೆ ಅದು ವಸ್ತು ಮೋಹದಲ್ಲಿ ಸಿಲುಕುವುದಿಲ್ಲ ಮತ್ತು ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ. 9ನೇ ಪರಿಹಾರವೇನೆಂದರೆ ತಂದೆ ತಾಯಿ ಮತ್ತು ಶಿಕ್ಷಕರು ತಾವೇ ಆದರ್ಶರಾಗಬೇಕು. ಮಗು ಕೇವಲ ಕೇಳುವುದಲ್ಲ, ಗಮನಿಸುತ್ತದೆ. ದೊಡ್ಡವರು ಸತ್ಯನಿಷ್ಠರು, ಸಂಯಮಿಗಳು ಮತ್ತು ಕರುಣಾಮಯಿಗಳಾಗಿರುವುದನ್ನ ನೋಡಿದರೆ ಮಗು ಸಹ ಅದೇ ಗುಣಗಳನ್ನು ಅಳವಡಿಸಿಕೊಳ್ಳುತ್ತದೆ. ಮಹಾತ್ಮ ಬುದ್ಧರು ತಮ್ಮ ಜೀವನದ ಮೂಲಕವೇ ಇದನ್ನು ಸಾಬೀತುಪಡಿಸಿದ್ದಾರೆ. ಆಚರಣೆಯೇ ಅತ್ಯುತ್ತಮ ಉಪದೇಶ. 10ನೇ ಮತ್ತು ಅತ್ಯಂತ ಮಹತ್ವವಾದ ಪರಿಹಾರವೇನೆಂದರೆ ಮಗುವಿಗೆ ಭಯದಿಂದ ಅಲ್ಲ, ಪ್ರೀತಿಯಿಂದ ಮಾರ್ಗದರ್ಶನ ಮಾಡುವುದು. ಭಯ ಒತ್ತಡ ಉಂಟು ಮಾಡುತ್ತದೆ, ಆದರೆ ಪ್ರೀತಿ ಪರಿವರ್ತನೆ ತರುತ್ತದೆ. ಮಕ್ಕಳಿಗೆ ಪ್ರೀತಿಯಿಂದ ತಿಳಿಸಿದರೆ ಅವರು ತಾವೇ ಸರಿಯಾದ ದಾರಿಯನ್ನು ಆಯ್ಕೆ ಮಾಡುತ್ತಾರೆ. ಈ ರೀತಿಯಾಗಿ ಮಹಾತ್ಮ ಬುದ್ಧರ ಪ್ರೇರಣೆ ನಮಗೆ ಹೇಳುವುದೇನೆಂದರೆ ಮಕ್ಕಳು ದಾರಿ ತಪ್ಪುವುದರಿಂದ ರಕ್ಷಿಸಬೇಕಾದರೆ ಅವರಿಗೆ ಕರುಣೆ, ಧ್ಯಾನ, ಸಂಯಮ ಮತ್ತು ಸಂತೋಷದ ಮಾರ್ಗವನ್ನ ತೋರಿಸಬೇಕು. ಇಂದಿನ ಯುಗದಲ್ಲಿ ಇದು ಇನ್ನಷ್ಟು ಅಗತ್ಯ. ಏಕೆಂದರೆ ಮಕ್ಕಳ ಮೇಲೆ ಎಲ್ಲಾ ದಿಕ್ಕಿನಿಂದಲೂ ಒತ್ತಡ ಮತ್ತು ಆಕರ್ಷಣೆಗಳಿವೆ. ಅವರನ್ನು ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡದಿದ್ದರೆ ಅವರು ದಾರಿ ತಪ್ಪಿಬಿಡುತ್ತಾರೆ. ಆದರೆ ಬಾಲ್ಯದಿಂದಲೇ ಜಾಗೃತಗೊಳಿಸಿದರೆ ಅತಿ ಕಠಿಣ ಪರಿಸ್ಥಿತಿಯಲ್ಲೂ ಅವರು ದಾರಿ ತಪ್ಪಲ್ಲ. ಕೊನೆಯಲ್ಲಿ ನಿಷ್ಕರ್ಷ ಒಂದೇ: ಮಕ್ಕಳು ನಮ್ಮ ಸಮಾಜದ ಭವಿಷ್ಯ. ಏಕೆಂದರೆ ಮಕ್ಕಳ ಮೇಲೆ ಎಲ್ಲಾ ದಿಕ್ಕಿನಿಂದಲೂ ಒತ್ತಡ ಮತ್ತು ಆಕರ್ಷಣೆಗಳಿವೆ. ಆದರೆ ಬಾಲ್ಯದಿಂದಲೇ ಜಾಗೃತಗೊಳಿಸಿದರೆ ಅತಿ ಕಠಿಣ ಪರಿಸ್ಥಿತಿಯಲ್ಲೂ ಅವರು ದಾರಿ ತಪ್ಪಲ್ಲ. ಕೊನೆಯಲ್ಲಿ ನಿಷ್ಕರ್ಷ ಒಂದೇ: ಮಕ್ಕಳು ನಮ್ಮ ಸಮಾಜದ ಭವಿಷ್ಯ. ಭವಿಷ್ಯ ಬೆಳಕಾಗಿರಬೇಕೆಂದರೆ ಮಕ್ಕಳಿಗೆ ಸರಿಯಾದ ದಿಕ್ಕು ನೀಡಬೇಕು. ಮಹಾತ್ಮ ಬುದ್ಧರ ವಾಣಿ ಹೇಳುವುದು, ನೀನು ಬದಲಾದರೆ ಜಗತ್ತು ಬದಲಾಗುತ್ತದೆ. ಇದು ಮಕ್ಕಳಿಗೂ ಅನ್ವಯಿಸುತ್ತದೆ. ನಾವು ನಮ್ಮ ಆಚರಣೆ ಮತ್ತು ಮನೆಯ ವಾತಾವರಣವನ್ನ ಕರುಣಾಮಯ ಹಾಗೂ ಸಂಯಮಿತವಾಗಿಸಿದರೆ ಮಕ್ಕಳು ಹೂವಿನಂತೆ ಅರಳಿ ಅವರ ಸುಗಂಧದಿಂದ ಸಮಾಜವನ್ನೇ ಸುಗಂಧಮಯಗೊಳಿಸುತ್ತಾರೆ. ಆದ್ದರಿಂದ ಮಕ್ಕಳನ್ನು ದಾರಿಗೆಡುವುದರಿಂದ ರಕ್ಷಿಸುವ ಪರಿಹಾರ ಹೊರಗಿಲ್ಲ, ಒಳಗಿದೆ. ಹೊರಗಿನಿಂದ ಎಷ್ಟೇ ವ್ಯವಸ್ಥೆ ಮಾಡಿದರೂ ಒಳಗಿನಿಂದ ಕರುಣೆ, ಧ್ಯಾನ ಮತ್ತು ಶಾಂತಿಯನ್ನು ಜಾಗೃತಗೊಳಿಸದಿದ್ದರೆ ಸಮಸ್ಯೆ ಮುಂದುವರಿಯುತ್ತದೆ. ಹೀಗಾಗಿ ಇಂದು ಅಗತ್ಯವಿರುವುದು ಪ್ರತಿಯೊಂದು ಮನೆಯಲ್ಲೂ ಮಹಾತ್ಮ ಬುದ್ಧರ ಶಿಕ್ಷಣವನ್ನು ಅಳವಡಿಸುವುದು. ಪ್ರತಿಯೊಬ್ಬ ತಂದೆ ತಾಯಿ ತಾವೇ ಉದಾಹರಣೆಯಾಗಬೇಕು ಮತ್ತು ಪ್ರತಿಯೊಬ್ಬ ಮಗು ಬಾಲ್ಯದಿಂದಲೇ ಕರುಣೆಯ ಬೀಜವನ್ನು ಹೊತ್ತು ಬೆಳೆಯಬೇಕು. ಇದೇ ಅತಿ ದೊಡ್ಡ ಪರಿಹಾರ. ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕು. ಬುದ್ಧರ ಮಾರ್ಗದಲ್ಲಿ ಅವರನ್ನು ನಡೆಸಿದರೆ ಅವರು ಎಂದಿಗೂ ದಾರಿ ತಪ್ಪುವುದಿಲ್ಲ. ಮಾನವೀಯತೆಯ ದೀಪಗಳಾಗಿ ಬೆಳಗುತ್ತಾರೆ ಮತ್ತು ಇದೇ ಮಕ್ಕಳನ್ನು ಬೆಳೆಸಲು ಪಾಲಕರಿಗೆ ದಾರಿದೀಪ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋದಿಂದ ಸ್ವಲ್ಪ ಸಹಾಯವಾಗಲು ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ, ಮತ್ತೊಂದು ವಿಚಾರದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು.